ವ್ಲಾಗ್ಸ್ ಇಂದ ಇವತ್ತಿನ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಬಂದಿದ್ದೀನಿ. ಏನಪ್ಪಾ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ದೊಡ್ಡಬಳ್ಳಾಪುರ ಗೊತ್ತಿದೆ. ದೊಡ್ಡಬಳ್ಳಾಪುರ ಡಿ ಮಾರ್ಟ್ ಪಕ್ಕದಲ್ಲೇ ಅಟ್ಯಾಚ್ ಆಗಿರೋಂಥ ಲೇಔಟ್ ಕರ್ಕೊಂಡ್ ಬಂದಿದ್ದೀನಿ. ಬ್ಯೂಟಿಫುಲ್ ಆಗಿರೋಂಥ ಲೇಔಟ್ ಅಂತಾನೆ ಹೇಳ್ಬೋದು. ಪಕ್ಕ ನಿಮ್ಗಂತೂ ಈ ಲೇಔಟ್ ತುಂಬಾನೇ ಇಷ್ಟ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆ ತರ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಮತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಈ ಲೇಔಟ್ ನ ಮಾಡಿದ್ದಾರೆ. ಈ ಲೇಔಟ್ ದೊಡ್ಡಬಳ್ಳಾಪುರಲ್ಲೇ ಇರೋದು, ಹಾಗೆ ಡಿ ಮಾರ್ಟ್ ಪಕ್ಕದಲ್ಲೇ ಇರೋಂಥ ಬ್ಯೂಟಿಫುಲ್ ಆಗಿರೋಂಥ ಲೇಔಟ್. ಹಾಗಾದ್ರೆ ಯಾವ್ದ್ರಿಂದ ಅಪ್ರೂವ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ರ, ಇದು ಬಂದ್ಬಿಟ್ಟು ನಿಮ್ಗೆ ಬೈಯಪ್ಪ ಅಪ್ರೂವ್, ಹಾಗೆ STRR ಹಾಗೆ ರೇರಾ ಕೂಡ ಅಪ್ರೂವ್ ಆಗಿರೋಂಥ ಲೇಔಟ್. ಹಾಗೆ ಇದು ಬಂದ್ಬಿಟ್ಟು ಇಂಡಿವಿಜುವಲ್ ಈ ಖಾತಾ ಹಾಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುವಂತ ಲೇಔಟ್. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಲೇಔಟ್. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಸಂಯುಕ್ತಾ ಮೇಡಮ್ ಅವರು ಇದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಸಂಯುಕ್ತಾ ಮೇಡಮ್ ಇದಾರೆ. ಹಾಯ್ ಮ್ಯಾಮ್. ಹಲೋ ಹಲೋ ಮ್ಯಾಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ಲಾಸ್ಟ್ ಟೈಮ್ ಕೂಡ ನಿಮ್ ಜೊತೆ ಒಂದು ವಿಡಿಯೋನ ಮಾಡಿದ್ವಿ. ಹೌದು. ಮತ್ತೆ ಇನ್ನೊಂದು ಹೊಸ ಲೇಔಟ್ ಇವತ್ತು ತಗೊಂಡ್ ಬಂದಿದೀವಿ. ಹೌದು ಮ್ಯಾಮ್, ಇವತ್ತು ಎಕ್ಸಾಕ್ಟ್ ಆಗಿ ನಾವು ಯಾವ ಲೊಕೇಶನ್ ಅಲ್ಲಿ ಇದ್ದೇವೆ ಮ್ಯಾಮ್? ದೊಡ್ಡಬಳ್ಳಾಪುರಲ್ಲಿರೋ ಡಿಮಾರ್ಟ್ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಇದು. ಸಿಲಿಕಾನ್ ಫೇರ್ವರ್ತ್ ಅನ್ನೋದು ಪ್ರಾಪರ್ಟಿ ನೇಮ್ ಇದು. ಆ ಪ್ರಾಪರ್ಟಿಯಲ್ಲಿ ಇದೀವಿ ಈಗ. ಓಕೆ ಮ್ಯಾಮ್, ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರೋಂತ ಪ್ರಾಪರ್ಟಿ? ಇದು 7 acres 10 ಗುಂಟಾಸ್ ಪ್ರಾಪರ್ಟಿ. 7 acres 10 ಗುಂಟಾಸ್ ಅಲ್ಲಿ ಮಾಡಿರೋಂತ ಪ್ರಾಪರ್ಟಿ. ಹೌದು ಮ್ಯಾಮ್, ನಾನ್ ನೋಡ್ದಂಗೆ ಮೇನ್ ರೋಡ್ ಗೆ ತುಂಬಾನೇ ನಿಯರ್ ಬೈ ಇದೆ ಅಲ್ವಾ ಮ್ಯಾಮ್? ಹೌದು. ಇದು ಓಕೆ, ಇದು ಹೈವೇ ಪ್ರಾಪರ್ಟಿ, ಸ್ಟೇಟ್ ಹೈವೇ 9 ಪ್ರಾಪರ್ಟಿ ಇದು. ಓಕೆ, ಹೈವೇ ಪ್ರಾಪರ್ಟಿ ಇದು. ಮೀನ್ಸ್ ದೊಡ್ಡಬಳ್ಳಾಪುರ್ಗೆ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ದೊಡ್ಡಬಳ್ಳಾಪುರ ಡಿ ಮಾರ್ಟ್ ಮೇನ್ ರೋಡ್ ಅಲ್ಲೇ ಇರುವಂತದ್ದು. ಅದ್ರ ಪಕ್ಕಾನೇ ಇರುವಂತ ಇದು ಲೇಔಟ್. ಮ್ಯಾಮ್, ಇದು ಟೋಟಲ್ ಆಗಿ 7 acres 10 ಗುಂಟಾದಲ್ಲಿ ಮಾಡಿರುವಂತ ಲೇಔಟ್. ಹೌದು. ಮ್ಯಾಮ್, ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಮ್ಯಾಮ್ ಇಲ್ಲಿ? ಇವಾಗ ಸುಮಾರು ಒಂದ್ 20 ಪ್ಲಾಟ್ಸ್ ಅವೈಲೇಬಲ್ ಇದೆ. 30-40 30-50 2 ಡೈಮೆನ್ಷನ್ ಇದೆ. 2 ಡೈಮೆನ್ಷನ್ ಮಾತ್ರ ಇರೋದು? ಹೌದು ಹೌದು. ಓಕೆ, ಮೀನ್ಸ್ ಆಲ್ರೆಡಿ ಸಾಕಷ್ಟು ಸೋಲ್ಡ್ ಔಟ್ ಆಗೋಗಿದೆ ಅಲ್ವಾ ಮ್ಯಾಮ್? ಹೌದು ಹೌದು. ಓಕೆ ಮ್ಯಾಮ್, ಯಾವ ಫೇಸಿಂಗ್ ಅಲ್ಲಿ ಇಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ? ಈಸ್ಟ್ ಮತ್ತೆ ವೆಸ್ಟ್ 2 ಫೇಸಿಂಗು ಅವೈಲೇಬಲ್. 2 ಫೇಸಿಂಗ್ ಅವೈಲೇಬಲ್ ಇದೆ. ಹೌದು ಮ್ಯಾಮ್, ತುಂಬಾ ಚೆನ್ನಾಗಿದೆ ಲೇಔಟ್, ಮಾತ್ರ ಸೂಪರ್ ಆಗಿದೆ. ಪರ್ಸನಲಿ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮ್ಯಾಮ್, ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ? ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ, ನೀವು ನೋಡಬಹುದು. ಹೌದು ಮ್ಯಾಮ್. ಇಲ್ಲಿ ಎಲೆಕ್ಟ್ರಿಕಲ್ ಅಂಡರ್ ಗ್ರೌಂಡ್ ವೈರಿಂಗ್ ಕೂಡ ಆಗಿದೆ. ಓಕೆ, ಎಲೆಕ್ಟ್ರಿಸಿಟಿ ಅಂಡರ್ ಗ್ರೌಂಡ್ ಕೂಡ ಆಗೋಗಿದೆ. ಅಂಡರ್ ಗ್ರೌಂಡ್ ವಾಟರ್ ಸ್ಯಾನಿಟರಿ ವರ್ಕ್ 2 ಕೂಡ ಆಗಿದೆ. 2 ಕೂಡ ಆಗೋಗಿದೆ. ಪ್ರತಿಯೊಂದು ಸೈಟ್ ಎದುರುಗಡೆ ಪೇವರ್ ವರ್ಕ್ ಆಗಿದೆ. ಇದು ಪೇವರ್ ವರ್ಕ್ ನೋಡಬಹುದು. ಪ್ಲಸ್ ಒಂದು ಪ್ಲಾಂಟೇಶನ್ ಕೂಡ ಆಗಿದೆ. ಇಂಡಿವಿಜುವಲ್ ಸೈಟ್ ಟ್ರೀ ಪ್ಲಾಂಟೇಶನ್ ಮಾಡಿದೀರಾ. ಮತ್ತೆ ಇನ್ನೊಂದು, ಇದು ವಾಕಿಂಗ್ ಟ್ರ್ಯಾಕ್ ತುಂಬಾ ವೈಡ್ ಆಗಿ ಕೊಟ್ಟಿದ್ದೀರಲ್ವಾ ಮ್ಯಾಮ್? ಇದು ತುಂಬಾ ಚೆನ್ನಾಗಿ ಮಾಡ್ಸಿದೀರಾ ಮ್ಯಾಮ್ ಇದು. ಯಾಕಂತ ಹೇಳಿದ್ರೆ ಎಷ್ಟೋ ಲೇಔಟ್ ಅಲ್ಲಿ ತುಂಬಾ ಚಿಕ್ಕದಾಗಿ ಜಾಗ ಬಿಟ್ಟಿರ್ತಾರೆ, ಆದ್ರೆ ನಿಮ್ಮ ಲೇಔಟ್ ಅಲ್ಲಿ ತುಂಬಾ ವೈಡ್ ಆಗಿ ಜಾಗ ಬಿಟ್ಟಿದ್ದೀರಾ ಅಲ್ವಾ ಮ್ಯಾಮ್? ಹೌದು ಹೌದು. ಸ್ಟ್ರೀಟ್ ಲೈಟ್ ಕೂಡ ಆಗೋಗಿದೆ ಅಲ್ವಾ ಮ್ಯಾಮ್? ಮೀನ್ಸ್ ಬೇಸಿಕ್ ಕಮ್ಯುನಿಟೀಸ್ ಪ್ರತಿಯೊಂದು ಆಗೋಗಿದೆ ಮ್ಯಾಮ್. ಇದು ಸಿಮೆಂಟ್ ರೋಡ್ CC ರೋಡ್ ಕೂಡ ಮಾಡ್ಸಿದ್ರ. ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಮ್ಯಾಮ್? ಇದು 40 feet ರೋಡ್. 40 feet ರೋಡ್ ಆಗಿದೆ. ಮೀನ್ಸ್ ವೈಡ್ ರೋಡ್ಸ್ ಕೂಡ ಆಗೋಗಿದೆ ಅಲ್ವಾ ಮ್ಯಾಮ್? ಅವಾಗ್ಲೇನೆ ಮ್ಯಾಮ್, ಇದು ಬಂದ್ಬಿಟ್ಟು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಬೋದಲ್ವಾ ಮ್ಯಾಮ್? ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು. ಓಕೆ ಮ್ಯಾಮ್, ನೀರಿನ ವ್ಯವಸ್ಥೆ ಯಾವ ತರ ಕೊಟ್ಟಿದ್ದೀರಾ ಮ್ಯಾಮ್? ಎಲ್ಲ ಅಂಡರ್ ಗ್ರೌಂಡ್ ಬೋರ್ವೆಲ್ ಇದೆ. ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಅಲ್ಲಿ ಬ್ಯಾಕ್ ಸೈಡ್ ಕೂಡ ನೋಡಬಹುದು. ಸಫಿಶಿಯಂಟ್ ಅಲ್ವಾ ಮ್ಯಾಮ್? ಸಫಿಶಿಯಂಟ್ ಓವರ್ ಹೆಡ್. ಓಕೆ ಮ್ಯಾಮ್, ಇಷ್ಟು ಒಳ್ಳೆ ಲೇಔಟ್ ಅಲ್ಲಿ ಮಕ್ಕಳಿಗಂತ ಏನಾದ್ರು ಪಾರ್ಕ್ ಏರಿಯಾ ಹಾಗೆ ಅಡಲ್ಟ್ಸ್ ಗೆ ಜಿಮ್ ಏರಿಯಾ ಏನಾದ್ರು ಇರ್ಬೇಕಲ್ವಾ ಮ್ಯಾಮ್? ಹೌದು, ಇಲ್ಲಿ ಔಟ್ಡೋರ್ ಜಿಮ್ ಮತ್ತೆ ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡಿದ್ದಾರೆ. ಓಕೆ, ಮೀನ್ಸ್ ಮಕ್ಳಿಗೆ ಆಟ ಆಡಕ್ಕೂ ಪ್ಲೇ ಏರಿಯಾ ಕೂಡ ಇದೆ, ಅಡಲ್ಟ್ಸ್ ಗೆ ಜಿಮ್ ಏರಿಯಾ ಕೂಡ ಇದೆ, ಹಾಗೆ ಮಾರ್ನಿಂಗ್ ನಿಮ್ಗೆ ವಾಕಿಂಗ್ ಗೆ ಟ್ರ್ಯಾಕ್ ಕೂಡ ಇದೆ. ಇದು ಒಂದೇ ಅಂತಲ್ಲ, ಎದುರುಗಡೆ ಕೂಡ ನೋಡ್ಬೋದು ನೀವು. ಅಲ್ಲೂ ಕೂಡ ಮಕ್ಳಿಗಂತಾನೆ ಸ್ಪೆಷಲ್ ಆಗಿ ಮಕ್ಳು ಪಾರ್ಕ್ ಏರಿಯಾ ಅಂತಾನೆ ಮಾಡಿದ್ದಾರೆ ಇಲ್ಲಿ. ಮ್ಯಾಮ್, ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಮ್ಯಾಮ್? ದೊಡ್ಡಬಳ್ಳಾಪುರ್ಗೂ ಮತ್ತೆ STRR ತುಂಬಾ ನಿಯರ್ ಬೈ. STRR ಜಸ್ಟ್ 1.2 ಕಿಲೋಮೀಟರ್ ಅಷ್ಟೇ ಅಲ್ವಾ ಮ್ಯಾಮ್? ಹೌದು. ಇನ್ನೊಂದು ಮೇನ್ ದೊಡ್ಡಬಳ್ಳಾಪುರ ಸಿಟಿಲೇ ಇದೆ ಅಂತ ಲೇಔಟ್ ಇದು ಅಲ್ವಾ ಮ್ಯಾಮ್? ಓಕೆ ಮ್ಯಾಮ್, ಇವಾಗ ಯಾರಾದ್ರೂ ಸೈಟ್ ಬಂದ್ ನೋಡಿದ್ರು, ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರೋಣ ಅನ್ಕೊಳ್ತಾ ಇರ್ತಾರೆ. ಮೇನ್ ನೋಡೋದು ಮಕ್ಳಿಗೆ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್ ಹಾಗೆ ಗ್ರೋಸರಿ ಶಾಪ್ಸ್. ಮ್ಯಾಮ್, ಈ ಲೇಔಟ್ ಇಂದ ನಿಯರ್ ಬೈ ಹೆಂಗಿದೆ ಮ್ಯಾಮ್ ಅದೆಲ್ಲ?
ಡಿಮಾರ್ಟ್ ನಿಯರ್ ಬೈ ಜಸ್ಟ್ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇದೆ. ಹೌದು ಅಟ್ಯಾಚ್ ಆಗಿರೋಂತಾನೆ. ಹೌದು. ಮ್ಯಾಮ್ ಹಾಸ್ಪಿಟಲ್ಸ್ ಬಂದ್ಬಿಟ್ಟು ಮ್ಯಾಮ್ ಮಣಿಪಾಲ್ ಹಾಸ್ಪಿಟಲ್ ಜಸ್ಟ್ 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಅಷ್ಟೇ. ಹೌದು ಓಕೆ, ಸ್ಕೂಲ್ ಕಾಲೇಜಸ್ ಎಲ್ಲ ಮ್ಯಾಮ್ ನಿಯರ್ ಬೈ ಸ್ಕೂಲು ಕಾಲೇಜಸ್ ಎಲ್ಲ ಸಾಕಷ್ಟು ಸ್ಕೂಲ್ ಕಾಲೇಜ್ಗಳು ನಿಯರ್ ಬೈ ಇದೆ. ಹೌದು ಹೌದು. ಓಕೆ ಮ್ಯಾಮ್, ಲೇಔಟ್ ಬಗ್ಗೆ ಅಂತೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಮ್ಯಾಮ್. ಎಲ್ಲರೂ ಕಾಯ್ತಾ ಇರೋದು ಪ್ರೈಸಿಂಗ್ ಏನ್ ಕೊಟ್ ಮಾಡ್ತಾ ಇದೀರಾ ಮ್ಯಾಮ್? ಪ್ರೈಸಿಂಗ್ 4800 rupees ಕೋಟ್ ಮಾಡ್ತಾ ಇದೀವಿ. ಓಕೆ ನಿಮ್ ಚಾನಲ್ ಇಂದ ಯಾವ್ದೇ ಕಸ್ಟಮರ್ಸ್ ಬಂದ್ರು ಓಕೆ ಫ್ಲಾಟ್ 100 rupees ಡಿಸ್ಕೌಂಟ್ ಕೊಡ್ತೀವಿ. ಓಕೆ, ಮೀನ್ಸ್ ನಮ್ ಚಾನೆಲ್ ಇಂದ ಬಂದ್ರೆ 100 rupees ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಕೊಡ್ತೀವಿ. ಹೌದು ಅಂದ್ರೆ ಹೌದು. 4700 rupees ಗೆ Rupees ಗೆ ಮಾಡ್ಕೊಡ್ತೀರಾ? ಕೊಡ್ತೀವಿ. ಹೌದು ಓಕೆ ಹೌದು. ಮ್ಯಾಮ್, ಇನ್ನೊಂದು ಮೇನ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ ಮ್ಯಾಮ್? ಇದು ಬಯಪ ಅಪ್ರೂವ್ಡ್ ಇದೆ, ಹ್ಮ್. ರೇರಾ ಅಪ್ರೂವ್ಡ್ ಇದೆ, STRR ಅಪ್ರೂವ್ಡ್ ಇದೆ, ಹ್ಮ್. ಬ್ಯಾಂಕ್ ಅಪ್ರೂವ್ಡ್ ಇದೆ. Okay. ಯಾವ ಅಪ್ರೂವಲ್ಸ್ ಬೇಕಿದೆ ಎಲ್ಲ ಅಪ್ರೂವಲ್ ಇದೆ. ಓಕೆ, ಆಗೋಗಿದೆ. ಹೌದು. ಯಾವ ಖಾತಾ ಬರುತ್ತೆ ಮ್ಯಾಮ್? ಇದು ಈ ಖಾತಾ ಇಂಡಿವಿಜುವಲ್ ಇಂಡಿವಿಜುವಲ್ ಈ ಖಾತಾ ಇಮಿಡಿಯೇಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಆಗುತ್ತೆ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಇಮಿಡಿಯೇಟ್ ಆಗೋಗುತ್ತೆ. ಹೌದು ಹೌದು ಓಕೆ ಮ್ಯಾಮ್, ಎಷ್ಟೋ ಜನಕ್ಕೆ ಇವಾಗ ಅಷ್ಟೊಂದು ಅಮೌಂಟ್ ಕೊಟ್ಟು ಅಫೋರ್ಡ್ ಮಾಡಕ್ ತಗೊಳಕ್ ಆಗಲ್ಲ. ಹೌದು ಅವರು ಬ್ಯಾಂಕ್ ಲೋನ್ ಹೋಗೋಣ ಅನ್ಕೊಳ್ತಾರೆ. ಹೌದು ಮ್ಯಾಮ್, ಬ್ಯಾಂಕ್ ಲೋನ್ ಏನಾದ್ರು ಆಗುತ್ತಾ ಮ್ಯಾಮ್? ಹೌದು. ಇದು ಬ್ಯಾಂಕ್ ಅಪ್ರೂವಲ್ಸ್ ಕೂಡ ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಓಕೆ, ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಎಷ್ಟು ಪರ್ಸೆಂಟ್ ವರ್ಗೂ ಫಂಡಿಂಗ್ ಆಗ್ಬೋದು ಮ್ಯಾಮ್? ಇದು 75% ವರ್ಗೂ ಅಪ್ ಟು ಫಂಡಿಂಗ್ 75% ವರ್ಗೂ Funding ಫಂಡಿಂಗ್ ಆಗುತ್ತೆ. ಆಗುತ್ತೆ. ನೋಡೋಣ ವೀಕ್ಷಕರೇ, ಮೇಡಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಯಾರೆಲ್ಲ ದೊಡ್ಡಬಳ್ಳಾಪುರ ಸರೌಂಡಿಂಗ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು ಸೈಟ್ಸ್ ಹುಡುಕ್ರೆ ಡೆಫಿನೆಟ್ ಆಗಿ ಈ ಲೇಔಟ್ ನ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬಿಡಿ. ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹೋಪ್ ನಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರು ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ರೇರ್ ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಈ ಖಾತಾ ಬೈಯಪ್ಪ ಅಪ್ರೂವ್ಡ್, ಹಾಗೆ ದೊಡ್ಡಬಳ್ಳಾಪುರ ಡಿಮಾರ್ಟ್ ಪಕ್ಕದಲ್ಲಿ ಏನಾದ್ರೂ ಸೈಟ್ಸ್ ಏನಾದ್ರು ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಫ್ಲಾಟ್ 100 rupees ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾರೆ. ಡೆಫಿನೆಟ್ ಆಗಿ ಒಂದ್ಸಲಿ ಮೇಡಮ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬೇಕಂತ ಹೇಳಿದ್ರೆ ಮೇಡಮ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ ಸೈಟ್ಗೆ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಪ್ರಾಜೆಕ್ಟ್ ಬಂದು ವಿಸಿಟ್ ಮಾಡಿ ಪ್ರಾಜೆಕ್ಟ್ ಡೀಟೇಲ್ಸ್ ತಗೊಂಡು ಹೋಗಿ. ಈ Okay. ಮೇಡಮ್ ಚಾನೆಲ್ ಕಡೆಯಿಂದ ಬಂದ್ರೆ ಫ್ಲಾಟ್ 100 rupees ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ. ಓಕೆ ಓಕೆ ಮ್ಯಾಮ್, ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಒಂದು ಒಳ್ಳೆ ಲೇಔಟ್ ಈ ಸಲ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಮೇಡಮ್ ಡೆಫಿನೆಟ್ ಆಗಿ ಒಂದು ಡಿಸ್ಕೌಂಟ್ ಮಾಡ್ಕೊಡಿ ಮ್ಯಾಮ್ ನಮ್ಮ ವೀಕ್ಷಕರಿಗೆ. ಓಕೆ ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.